ಬೈ ಎಲೆಕ್ಷನ್ ರಿಸಲ್ಟ್ ಬಂದಿದ್ದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಮನೆಯಲ್ಲಿ ಈಗ ಕೊತ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳೆ ಮೈಸೂರು ಭಾಗದ ಹಿರಿಯ ಶಾಸಕರೊಬ್ಬರು ಈಗ ಪಕ್ಷದ ನಡೆಯ ವಿರುದ್ಧ ವರಿಷ್ಠರ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಸಿಡಿಮಿಡಿಗೊಂಡಿರುವಂತಹ ಹಿರಿಯ ಶಾಸಕರ ಈ ಅಸಮಾಧಾನಕ್ಕೆ, ಅವರ ಕೋಪಕ್ಕೆ ಮದ್ದನ್ನ ಅರಿಲಿಕ್ಕೆ ದೊಡ್ಡಗೌಡ್ರೆ ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತೆನೆ ಮನೆಯಲ್ಲಿ ಮತ್ತೆ ಮುಸುಕಿನ ಗುದ್ದಾಟ, ಮದ್ದೆರೆಯಲು ಅಖಾಡಕ್ಕಿಳಿತಾರ ದೊಡ್ಡಗೌಡರು. ಸೋತಲ್ಲೇ ಪುಟಿದೇಳಲು ನಿಖಿಲ್ ಸಿದ್ಧತೆ. ಹೌದು, ಒಂದು ಕಾಲದ ದಳಪತಿಗಳ ಭದ್ರಕೋಟೆಯಾಗಿದ್ದ ಚನ್ನಪಟ್ಟಣ ಉಪಚುನಾವಣೆ ಬಳಿಕ ಮತ್ತೆ ಜೆಡಿಎಸ್ ಹಿರಿಯ ನಾಯಕರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಚನ್ನಪಟ್ಟಣ ಉಪಚುನಾವಣೆ ಸೋಲಿಗೆ ಎಚ್ಡಿಕೆ ಕಾರಣ. ನಿಖಿಲ್ರನ್ನು ನಿಲ್ಲಿಸಲು ಹೇಳಿದ್ದು ಯಾರು? ದೇವೇಗೌಡರಾಗಲಿ ಅಥವಾ ಅವರ ಕುಟುಂಬದವರಾಗಲಿ ನನಗೆ ಚನ್ನಪಟ್ಟಣ ಚುನಾವಣಾ ಪ್ರಚಾರಕ್ಕೆ ಕರೆದೇ ಇಲ್ಲ ಎಂದು ಜಿಟಿಡಿ ಬೇಸರ ವ್ಯಕ್ತಪಡಿಸಿದ್ದು, ಎಚ್ಡಿ ಕುಮಾರಸ್ವಾಮಿಗೆ ನನ್ನ ಮಗ ಬೇಕು, ನಾನು ಬೇಡದವನಾಗಿದ್ದೇನೆ, ನೋವುಂಡು ಜೆಡಿಎಸ್ನಲ್ಲಿ ಇದ್ದೇನೆ ಎಂದು ಜಿಟಿಡಿ ಅಸಮಾಧಾನ ಹೊರಹಾಕಿದ್ದಾರೆ. ಈಗಲೂ ನಮಗೇನು ಸಿಟ್ಟು, ಕ್ಷೇತ್ರ ಇಷ್ಟು ವರ್ಷ ಆಳಿ ಮುಖ್ಯಮಂತ್ರಿ ಆಳಿ ಆ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಕ್ಕಾಗಲ್ಲ ಅಂದಮೇಲೆ ಯಾಕೆ ನಿಲ್ಲಿಸಬೇಕಾಗಿತ್ತು? ಇವರು ಬಿಜೆಪಿ ಜೊತೆ ಹೆಂಗಿದ್ರು ಇದ್ರಿ, ನೀವು ಕೇಂದ್ರ ಮಂತ್ರಿಯಾಗಿ ಕೊಡ್ಬೇಕಾಯ್ತು ಯೋಗೇಶ್ವರ್ಗೆ ಟಿಕೆಟ್. ನಮ್ಮ ದುಃಖಗಳು ಕಣ್ಣೀರು ಬಂದು ತಡ್ಕೊಂಡು ನಾವು ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ನಾನು ಈ ಪಕ್ಷದಲ್ಲಿ ಇದ್ದೀನಿ, ಕಾಂಗ್ರೆಸ್ ಸೇರ್ಸಕ್ಕೆ ಅವ್ರು ಯಾರೋ ಕಾಂಗ್ರೆಸ್ನವ್ರು ಸೇರ್ಸ್ಕೋಬೇಕು ಕಾಂಗ್ರೆಸ್ಗೆ. ಇನ್ನು ಅನಿವಾರ್ಯ ಸ್ಥಿತಿಯಲ್ಲಿ ನಿಖಿಲ್ರನ್ನು ಕಣಕ್ಕೆ ಇಳಿಸಬೇಕಾಯಿತು. ಜಿಟಿ ದೇವೇಗೌಡರನ್ನು ಖುದ್ದು ಎಚ್ಡಿ ದೇವೇಗೌಡರೇ ಫೋನ್ ಮಾಡಿ ಪ್ರಚಾರಕ್ಕೆ ಬರುವಂತೆ ಕರೆದಿದ್ದರೂ ಅವರು ಬರಲಿಲ್ಲ. ನಾವು ಯಾರು ಜಿಟಿ ದೇವೇಗೌಡರ ರಾಜಕೀಯ ನಿವೃತ್ತಿ ಬಯಸಿಲ್ಲ, ಅವರು ಇನ್ನೂ ಬಹಳ ವರ್ಷ ರಾಜಕಾರಣ ಮಾಡಬೇಕು. ನನ್ನಿಂದ ತೊಡಕಾಗುವುದಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರಲಿ ಎಂದು ಸಾರಾ ಮಹೇಶ್ ಹೇಳಿದ್ದಾರೆ. ಕುಮಾರಣ್ಣರವರಾಗಲಿ ನಮ್ಮ ಪಕ್ಷ ಆಗಲಿ ಯಾವುದೇ ತಯಾರಿಯನ್ನು ಮಾಡಿಕೊಂಡು ಕೊನೆಯ ಕ್ಷಣದಲ್ಲಿ ಯಾವಾಗ ವ್ಯತ್ಯಾಸ ಆಯಿತು ಆಗ ಎಲ್ಲ ಮುಖಂಡರು ಸೇರಿ ಅನಿವಾರ್ಯವಾಗಿ ಪಕ್ಷ ಉಳಿಸ್ಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಬಲವಂತವಾಗಿ ಅವರನ್ನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ರಿಸಲ್ಟು ನಾವು ಹಿಂದೆನೇ ಯೋಚನೆ ಮಾಡಿದ್ವಿ. ಆ ಕಾರಣದಿಂದನೇ ನಿಖಿಲ್ ಅವ್ರು ಬೇಡ ಅಂತ ಹೇಳಿ ಸರಿ ಅವ್ರನ್ನ ಸ್ಪರ್ಧೆ ಮಾಡಿಸೋದು ಬೇಡ ಅಂತ ಹೇಳಿ ಅನ್ಕೊಂಡ್ವಿ. ಇತ ಮಗ ಸೋತ ನೋವಿನಲ್ಲಿದ್ದ ಎಚ್ಡಿಕೆಗೆ ಗಾಯದ ಮೇಲೆ ಬರೆ ಎಂಬಂತೆ ಜಿಟಿಡಿ ಮಾತು ಘಾಸಿ ಮಾಡಿದ್ರೆ, ನಿಖಿಲ್ ಮಾತ್ರ ನಾನು ಎಲ್ಲಿ ಕಳೆದುಕೊಂಡಿದ್ದೇನೋ ಅಲ್ಲಿಯೇ ಹುಡುಕುತ್ತೇನೆ, ಇಲ್ಲಿಯೇ ಮುಂದಿನ ರಾಜಕೀಯ ಮುಂದುವರೆಸುತ್ತೇನೆ, ನಾನು ಕಾರ್ಯಕರ್ತರ ಜೊತೆಗಿರುತ್ತೇನೆ ಎಂದಿದ್ದಾರೆ. ಈ ಉಪಚುನಾವಣೆ ಆ ಭಗವಂತನ ಇಚ್ಛೆಯಂತೆ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಮಣಿದು ಬಂದು ಚುನಾವಣೆಗೆ ನಿಂತಿದೆ. ಕ್ಷೇತ್ರದಲ್ಲಿ ಒಂದು ರೀತಿ ವಿಶೇಷವಾದಂಥ ಅಭಿಮಾನ, ಯಾಕೆಂದ್ರೆ ನನ್ನನ್ನ ಬಹಳ ಹತ್ತಿರದಿಂದ ಸಂಪರ್ಕಿಸಬೇಕು, ನನ್ನ ಜೊತೆಯಲ್ಲಿ ಒಡನಾಟ ಇಟ್ಕೋಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನ ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಒಟ್ಟಿನಲ್ಲಿ ಜಿಟಿಡಿ ಮುನಿಸಿಗೆ ಮುಲಾಮು ಹಚ್ಚದಿದ್ದರೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ದೊಡ್ಡ ನಷ್ಟ ಆಗುವುದು ಗ್ಯಾರಂಟಿ. ಮಗನ ಜೊತೆ ಪ್ರೀತಿ, ಅಪ್ಪನ ಜೊತೆ ಮುನಿಸು. ಎಚ್ಡಿಕೆಯ ಈ ನಡೆಯಿಂದ ಜಿಟಿಡಿ ಹಾಗೂ ಸಿಎಂ ಸಿದ್ದರಾಮಯ್ಯ ಹತ್ತಿರವಾಗಲು ಅವಕಾಶ ಮಾಡಿಕೊಟ್ಟರ? ಜಿಟಿಡಿ ಮುನಿಸಿಗೆ ಮತ್ತೆ ಮುಲಾಮು ಹಚ್ಚಲು ದೊಡ್ಡಗೌಡರೇ ಪಿಚ್ಗೆ ಇಳಿಯುತ್ತಾರಾ? ಕಾದು ನೋಡಬೇಕು. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.